ಸ್ಟಾಲಿನ್ ಒಳ್ಳೆ ಜಬರ್ದಸ್ತ್ ಇತ್ತು. ಹಿಂದೆ ಓಡ ಗುರು, ಯಾಕೆ ಗುರು ನಿಮ್ಮಣ್ಣ ಬಗ್ಗೆ ಹೆಂಗೆ ಗುರು ನಿನ್ನೆ ಯಾವಾಗಲೂ ಹಿಂದೆ ಟಚ್ ಮಾಡಬಾರ್ದು ಕುದುರೆ ಒಂಥರ ಗಾಬರಿ ಆದ ಒಂದೆರಡು ವರ್ಷ. ಹಾಗೆ ಲಾಸ್ಟ್ ಟೈಮ್ ನಿಮಗೊಂದು 4 ಕಟ್ಟ ತೋರಿಸಿದ್ವಿ. ಇವತ್ತು ಒಂಥರ ಹೊಸದು ಅಂದರೆ ಲಾಸ್ಟ್ ಟೈಮ್ ನಿಮಗೇನು ಅದು ಫುಲ್ಲು ದೇಸಿ ಸ್ಟೈಲ್ ಥರ. ಇವತ್ತು ಬೆಳಗ್ಗೆ ಬಂದರೆ ಹಂಗೆ ಎದ್ದು ಬಂದೀನಿ. ಇವತ್ತು ಒಂಥರ ಹೊಸ ಟೈಪ್ ಅಂದರೆ ಇದು ಇಂಗ್ಲೀಷ್ ಟೈಪಲ್ಲಿ 4 ಕಟ್ತಾರೆ ಇದನ್ನು. ಪ್ರೊಫೆಷ್ನಲ್ಸ್ ಹತ್ರ ಹೆಂಗೆ 4 ಹೊಡಿತಾರಲ್ಲ ಅದು ನಿಮಗೆ ತೋರಿಸ್ತೀನಿ. ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, ಆಮೇಲೆ ಅದು ಫಿನಿಷಿಂಗು ಇದು ಫಿನಿಷಿಂಗು, ಆಮೇಲೆ ಅದರ 4 ಡಿಫ್ರೆನ್ಸ್ ಎಷ್ಟಿದೆ, ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಆಮೇಲೆ ಪ್ರೈಸಸ್ ಅಷ್ಟಲ್ಲಿ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಕುದುರೆ ಮಾಡಿ 11 ವರ್ಷ ಒಂದು ಗುರು ಎಲ್ಲ ಗಂಟೆನೇ 2-3 ತಿಂಗಳು ಇರ್ತಾರೆ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅದು ರಾಡನ್ನು ಮಾಡ್ಕೊಂಬಂದಿದ್ರು ಅಂತೇಳಿ. ಇದು ಇದು ಅಂದರೆ ಪಂಚಿನ ಮಾಡಿರ್ತಾರೆ, ಇದನ್ನು ಹೀಟ್ ಮಾಡಿ ಪಂಚಿನ ಮಾಡಿರ್ತಾರೆ. ಇದೇ ಒಂಥರ ಬೇರೆ ಟೈಪ್. ಇದರ ಬಿಟ್ಟು ಹತ್ತತ್ರ ಏನೇನೋ ಒಂದು 3 ಇಂಚಸ್ ಮಟ್ಟ ಬರುತ್ತೆ, ಅಂದರೆ ಪಾಯಿಂಟೆಡ್ ಬರುತ್ತೆ. ಅದು ನಿಮಗೆಲ್ಲ ಈ ಥರ ಎಲ್ಲ ಕಾಣಲ್ಲಲ್ಲೇ. ಜಸ್ಟ್ ಅದು ನಿಮಗೆ ಹೆಂಗಪ್ಪ ಅಂತಂದರೆ ಏನಾದ್ರು 8 mm ರಾಡಿಂದ ಬೆಂಡ್ ಮಾಡಿರ್ತಾರೆ ಅಷ್ಟೇ. ಇದೆಲ್ಲ ಫುಲ್ ಪಂಚ್. ಎಲ್ಲ ಹೋಗ್ತಾರಲ್ಲ ಈಗ ನೋಡೋಕ್ಕೆ. ಈಗ ಇಷ್ಟ ಆತಪ್ಪ ಅಂದರೆ ಸುಮ್ಮನೆ ಅಡ್ವಾನ್ಸ್ ಕೊಟ್ಟು ಬಂದುಬಿಡ್ತಾರೆ. ಮೊನ್ನೆ ಡಿಸೆಂಟಾಗಿ 2 ತಗೊಂಬಂದಾರೆ ಮತ್ತೆ ಎಲ್ಲ ಬಂದು ಮಳೆ ನೋಡಿ, ಆ ಮಳೆಗೆ ಎಷ್ಟು ಡಿಫ್ರೆನ್ಸ್. ಅದೊಂದು ಐ ಥಿಂಕ್ 1 ಇಂಚ್ ಬರುತ್ತೆ ಅಷ್ಟೇ. ಅದು ಅಬೌಟ್ 3 ಇಂಚಸ್ 2 ಇಂಚಸ್ ಮಟ್ಟ ಬರುತ್ತೆ, 2-2.5 ಇಂಚಸ್ ಮಟ್ಟ ಬರುತ್ತಿದೆ. ಇದು ನಿಮಗೆ ಮಳೆ ಬೆಂಡ್ ಮಾಡೋಕ್ಕೆ, ಮಳೆ ಏನು ಹೊರ ಬಂದಿರುತ್ತಲ್ಲ ಅದನ್ನು ಈ ಥರ ಮಾಡಿಕೊಂಡು ಪ್ರೆಸ್ ಮಾಡ್ಕೊತಾರೆ. ಇದು ಮಳೆ ಹೊರ ಬಂದು ಕಟ್ ಮಾಡೋಕ್ಕೆ. ನಿಮಗೆ ಆ ಫಿನಿಷಿಂಗು ಈ ಫಿನಿಷಿಂಗು ಭಾಳ ಡಿಫ್ರೆನ್ಸ್ ಆಕತ್ತೆ. ಆ ಫಿನಿಷಿಂಗ್ ನಿಮಗೆ ಅಷ್ಟು ಬರಲ್ಲ, ಬಟ್ ಈ ಫಿನಿಷಿಂಗ್ ನೋಡಿ. दो किलो बड़ी है। आप कैसे रेगुलर डालते हैं ना वैसे हाँ 8 ಗಂಟೆ ಅಲ್ಲ 5 ಅದಾವಲ್ಲ ಮತ್ತು ಒಂದು ಸೈಡೆ 9-10 ಬಟ್ ನಾವು ಆಗ್ತಾವಲ್ಲ ಅದರ ಲೆವೆಲ್ಗೆ ನಾವು ಬರೋಣ. देखो सिंगी कैसे 5-10 डालते हैं कि 8 डालते हैं? 8 डालते हैं, उसका पाउडर साइज ऐसा ही 8 बस 8 बस हाईएस्ट 8. ऐसा पाँव हुआ तो हम लोग 3 ही डालते हैं इसलिए. मुझे मालूम नहीं कर रहा इसलिए पूछ रहे हैं. 8 बस है ना? 8 बस. ಅವ್ರದ್ದಂತೂ ಸ್ಟೈಲೇ ಬೇರೆ ಇದೆ. ಲೆದರಿಂದೆಲ್ಲ ಫುಲ್ಲು ಕಾಲೆಲ್ಲ ಪ್ಯಾಕ್ ಮಾಡಿಕೊಂಡು ಅಂಥ ಡಿಫ್ರೆಂಟೇ ಇದೆ ಅವ್ರದ್ದೆಲ್ಲ ಸ್ಟೈಲ್. ಕೈಯಿಂದ ಒಂದೊಂದು ಗ್ಲೋಬಲ್ ಒಂದೊಂಥರ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಶಾಪ್ ಮಾಡ್ಕೊತಿದ್ದಾರೆ. ಇವ್ರದ್ರೆ ಏನಪ್ಪ ಅಂತಂದರೆ ಬರದೇ 4 ಒಂದು ಫೈಲ್, ಒಂದು ಕಟ್ಟರ್, ಒಂದು ಪಿಂಚರ್, ಆಮೇಲೆ ನೇಲ್ಸ್ ಅಷ್ಟೇ. ಇವರು ವಿತಿನ್ ಒಂದು ಊಫು ನಿಯರ್ ಅಬೌಟ್ ಒಂದು 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಅವ್ರು ಮಾಡಿದ್ದು ನಿಯರ್ ಅಬೌಟ್ ಒಂದು ಊಫಿಗೆ ಅರ್ಧ ಗಂಟೆ ಬೇಕಾಗಿತ್ತು. ಇವ್ರು ಮಾಡಿರೋದು ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಊಫ್ ಕ್ಲೋಸ್ ಮಾಡಿಬಿಡ್ತಾರೆ ಒಂದು ಊಫಲ್ಲಿ. ನೋಡ್ತೀನಿ ಎನ್ಕ್ವೈರಿ ಮಾಡಿ ನೀವು ಅಪ್ಡೇಟ್ ಮಾಡಿ ಆ ನಂಬರಿಗೆ ಒಂದು 10
ए ये थोड़ी हिंदी होಗ್ಲಿ ಅಂತ 8 डाले आता 10 बराबर के 8 बराबर ಆ ಫಿನಿಶಿಂಗ್ ನೋಡ್ರಿ ಎಷ್ಟು ಫಿನಿಶಿಂಗ್ ಇದೆ. ಆ ಫಿನಿಶಿಂಗು ಈ ಫಿನಿಶಿಂಗು ಭಾಳ ಡಿಫ್ರೆನ್ಸ್ ಐತೆ. हाँ हाँ वो बाद में आप रोड पे लेके गए पत्थर पे लेके गए इसे बदल हम एक्चुअली उसको 3 डालते वो भी आप ज़्यादा टाइम तक चलाते वो लास्ट है स्पीड रोड का ऊपर क्लिप कट लाइसेंस ಬರೀ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಎಲ್ಲವು ನಾಲ್ಕು ಕ್ಲೀನ್ ಮಾಡ್ಕೊಂಡಿದ್ರು. ಕ್ಲೀನ್ ಮಾಡಿ ಕ್ಲಿಯರ್ ಅಲ್ಲ ಕ್ಲೀನ್ ಮಾಡಿ ಸಿಕ್ಕಿಲ್ಲ ಐದು ನೋಡ್ಬೇಕಪ್ಪ ಇನ್ನು ಏನಂತ ಮಾತಾಡ್ತೀನಿ. ಇಲ್ಲ ಇಲ್ಲ ಒಟ್ಟು ಇದೇ ವಾರ ಬಟ್ ಯಾವತ್ತಂತ ಗೊತ್ತಿಲ್ಲ. संदेश सिंह आप ही है क्या? हाँ 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 ನಾಲ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ. ಆ ನಾಲೆಗೂ ಈ ನಾಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ದಪ್ಪ ಇದೆ, ಥಿಕ್ನೆಸ್ ನೋಡಿ, ಫಿನಿಶಿಂಗ್ ನೋಡಿ ಅದು ಎಷ್ಟಿದೆ. 4.75 अभी एक राइडिंग स्कूल पे घोड़े बात ಕಟರ್ ನೋಡ್ರಿ ಕಟರ್. ಇಲ್ಲಿ ಎಷ್ಟು ಥರ ಡಿಫ್ರೆನ್ಸ್ ಇದೆ. हाँ आई लाइक अभी राइडिंग स्कूल को प्लान कर रहे हैं क्या? हाँ वही वो ये देसी घोड़ा नहीं चलता ना राइडिंग स्कूल कौन सा ब्रीड चलता है? थरो ब्रीड है. देसी घोड़ा के ऊपर आप राइडिंग नहीं सीखा सकते. सीखेगा तो आपको बहुत महंगा पड़ेगा. हाँ अभी का कम से कम एक 5-6 लोग ऑलरेडी आफ्टर ट्रेनिंग सीखा है. इसके ऊपर हाँ इसके ऊपर दो ये वो अब्लॉग है ना अब्लॉग वो फ्रेंडली नेचर है. वो अब्लॉग है ना छोटा बच्चा भी आया तो भी आराम से चलता है. वो चलने का नहीं सर सीखने तो बोले
ये पाव खोले तो क्या करते किक मारते थे नहीं ಅದು ಓಪನ್ ಮಾಡೋದನ್ನ एक पाव ಅದು ಓಪನ್ ಮಾಡೋದು. ಒಂದೇ ಓಪನ್ ಮಾಡಿ. ಇದ್ರ ಮೇಲೆ ನೋಡ್ರಿ ನಂಬರ್ ಕೊಟ್ಟಿರ್ತಾರೆ ಇದ್ರ ಮೇಲೆ 4.75. ಆ ಲುಕ್ಕೇ ಬೇರೆ ಈ ಲುಕ್ಕೇ ಬೇರೆ ಮತ್ತು ಅದ್ರ ಸೌಂಡೇ ಬೇರೆ ಇದ್ರ ಸೌಂಡೇ ಬೇರೆ ನಾಲಿಂದು. ಒಂದೇ ಇರಲಿ ಒಂದೇ ಇರಲಿ. ಇದರ ಕಾಲರ ನಾಲ್ಕು ಕಾಲ ಹೆಂಗೆ ಫಿನಿಶಿಂಗ್ ಇದೆ ನೋಡ್ರಿ ಈಗ. ಅಲ್ಲ ಇಷ್ಟಕ್ಕೆ ಹಾಕ್ಬಿಟ್ಟು ಅರ್ಧಕ್ಕೆ ಹಾಕ್ತಲ್ಲ ಮುಂದ್ಗಡೆನೆ ಜಲ್ದಿ ಇದು ಮಾಡ್ಕೊಳೋದು. ನನಗೆ ಇವ್ರು ನಾಲ್ ಬಂದು ಭಾಳ ಇಷ್ಟ ಆಯ್ತು. ಯಾಕಂತಂದರೆ ನಿಯರ್ ಅಬೌಟ್ ಒಂದು 15 ಮಿನಿಟ್ಸಿಗೆ 4 ಕಾಲನ್ನು ಮುಗಿಸಿದ್ದಾರೆ. ಸಾರಿ, ಒಂದು ಕಾಲಿಗೆ 15 ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್. ನಾನು ಲಾಸ್ಟ್ ಟೈಮ್ ಏನು ನೀವು ತೋರಿಸಿದ್ನಲ್ಲ ಅದು ಪೂರಾ ದೇಸಿ ಸ್ಟೈಲಲ್ಲಿ ಮಾಡ್ತಾರೆ. ಅದನ್ನು ಒಂದು 8 mm ರಾಡಲ್ಲಿ ಬೆಂಡ್ ಮಾಡಿಕೊಂಡು ಅದನ್ನು ಕಟ ಕುಟ್ಟಿ ಆಮೇಲೆ ಅದನ್ನು ಚಾಣೆ ತಗೊಂಡು ಕಟ್ ಮಾಡೋದು ನೀವೆಲ್ಲ ನೋಡಿದ್ರಲ್ಲ ಲಾಸ್ಟ್ ಟೈಮಲ್ಲಿ. ಅಷ್ಟು ಇದು ಬರೋಲ್ಲ. ಬಟ್ ಇದೇನಿದೆಲ್ಲ ಒಳ್ಳೆ ಫಿನಿಶಿಂಗು. ಆಮೇಲೆ ಇನ್ನೊಂದು ಲೈಫ್ ಇರುತ್ತೆ ಅದಕ್ಕೆ ಬಂದು ನಿಯರ್ ಅಬೌಟ್ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳು ಅಷ್ಟೇ ನಾನು ಅಂದ್ಕೊಂಡಿರೋ ಪ್ರಕಾರ. 1 ತಿಂಗಳು ಮಟ್ಟ ಬರುತ್ತೆ. ಬಟ್ ಇದೇನಿದೆಯಲ್ಲ ನೀವು ನಿಯರ್ ಅಬೌಟ್ ಒಂದು ಟಾರ್ ರೋಡಲ್ಲಾಗಿರಲಿ ಸಿಮೆಂಟ್ ರೋಡಲ್ಲಾಗಿರಲಿ ಓಡಿಸಿದ್ರು ನಮಗೆ ಇದು ಇರೋಲ್ಲ, ಏನೋ ಹೋಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ 1.5 ತಿಂಗಳು 2 ತಿಂಗಳು ಮಟ್ಟ ಬರುತ್ತೆ, ಆರಾಮ್ ಬರುತ್ತೆ ನಾಲ್. ಬಟ್ ಫಿನಿಶಿಂಗ್ ನೋಡಿ ಹೆಂಗೆ ಕೊಟ್ಟಿದ್ದಾನೆ. ಇವರೆಲ್ಲ ನಮ್ಮ ಕಡೆಯೆಲ್ಲ ಸಿಗಲ್ಲ, ಇವರು ರಾಜಸ್ಥಾನದಿಂದ ಬರ್ತಾರೆ. ನಮ್ಮ ಕಡೆಗೆಲ್ಲ ಹೊಡ್ಯಕ್ಕೆ ಬರಲ್ಲ ಇವನ್ನ. ಭಾಳ ಚೆನ್ನಾಗಿ ಹೊಡೆದಿದ್ದಾನೆ ನೋಡೋಣ ಬನ್ನಿ. ನೋಡಿ ಲಾಸ್ಟ್ ಟೈಮ್ ಬಂದಿದ್ದಾರೆ ಬಟ್ ಎದುರಾಕತ್ತಾರ ಅದನ್ನು ಮುಟ್ಟಕ್ಕೆ. ಇದು ಭಾಳ ರ್ಯಾಶ್ ಇತ್ತಿದೆ. ಕಾಲು ಹಂಗೆ ಬೀಸ್ ಹೋಗ್ಯದ, ಹಂಗೆ ಕಾಲು ಹಂಗೆ ಬೀಸ್ ಹೋಗ್ಯದು. ಅವ್ರು ಮುಟ್ಟೋಕ್ಕೆ ಎದುರಾಕತ್ತಾರ ಅವರು. ನೋಡಿ ಇದನ್ನು ಹೊಡೆದ್ರು ವಿತಿನ್ ಒಂದು 45 ಮಿನಿಟ್ಸಲ್ಲಿ ಎಲ್ಲ ಮುಗಿಸಿದ್ರು. ಆಲ್ಮೋಸ್ಟ್ 100% ಮುಗಿಸ್ಬಿಟ್ರು. ಇದನ್ನು ಮುಟ್ಟಕ್ಕೆ ಎದುರಾಕತ್ತಾರೆ. ಖತರ್ನಾಕ್ ಗೋಡೆ, ಡೇಂಜರಸ್ ಕುದುರೆ ಅಂತ ಹೇಳ್ತಾರೆ ಅವರು. ನೋಡ್ರಿ ಲಗಾಮ್ ಹಾಕಿ ಹಿಡ್ಕೊಂತೀನಿ ಇದನ್ನು. ಭಾಳ ಹಿಂಸೆ ಇದ್ರದ್ದು. ಲಗಾಮ್ ಹಾಕಿ ಹಿಡಿದ್ಬಿಟ್ಟು ನಾನು ಮುಟ್ಟಾಕತ್ತಾರ ಅದನ್ನು. ಅದು ನೋಡ್ರಿ ಲಗಾಮ್ ಇಲ್ದಂಗೆ ಹೊಡಿಸ್ಕೊಂಡಿತ್ತದು. ಇದು ನೋಡ್ರಿ ಇದೇನೋ ಹೆಂಗೆ ಕಥೆ ಗೊತ್ತಿಲ್ಲ. उधर का है ना फाइल का बाजू पड़ा नहीं इधर ಆಗಿರೋದು ನೋಡ್ರಿ ಹೆಂಗೆ ಆಗಿದೆ ಅದು ಊಫು. क्या बोलते हैं उसको? ಕಟರ್. ಮಳೆ ಇದಾವೆ ಇನ್ನು ಅದರೊಳಗೆ, ಮಳೆಲ್ಲ ತೆಗಿತಿದ್ದಾರೆ. ಏನು ಮೇಂಟೈನ್ ಮಾಡಿದ್ದೀರಾ? ಏನು ಮೇಂಟೈನ್ ಮಾಡಿದ್ರಿ ನೀವು? ಹಾಂ, ಇದು ಕಾಲು ಸರಿಗಿಲ್ಲ ಬಿಡಿದ್ದು. ಹಂಗೇನಿಲ್ಲ ರೀ, ನಮ್ಮದು ಬಂಗಾರನೇ. ಅಂದಿ ಮಗನಿಗೆ ಅಂದಿ ಮುದ್ದೆ ಅಂತ ನಂಗೆ ಆಯ್ತು. ಬರೀ ಒಂದು ಕಟ್ ಮಾಡೋಕ್ಕೆ ಎಷ್ಟು ಹಿಂಸೆ ಮಾಡ್ತಿದ್ರು. ಇನ್ನು 4 ಫ್ರಂಟಿಂದ ಆ ಕಡೆನ ಉದ್ರಿಲ್ಲ ನೋಡೋ. ನೋಡ್ರಿ ಒಂದು ಆಯುಧ ಬರುತ್ತೆ ಈಗ. ಹಿಡ್ಕೊಳೋದು ಹೆಂಗೆ ಹಿಡ್ಕೊಂಡು ಬರುತ್ತೆ ನೋಡ್ರಿ ಆಯುಧ. ಈಗ ಇದು ಆಯುಧ ಅಂತಾರೆ ನಮ್ಮದ್ರಲ್ಲಿ. ಏನದು ತಿಲಕಾಷ್ಟ ಮಹಿಷ ಬಂಧನ. ಇದು ನೋಡ್ರಿ ಇದು ಹೆಂಗೆ ಹಿಡಿತೈತಿ ಈಗ, ಹೆಂಗೆ ಸೈಲೆಂಟ್ ಆಗತ್ತೆ ನೋಡ್ರಿ ಈಗ.
ನೋಡ್ರಿ ಹೆಂಗೆ ಈಗ ಇದನ್ನು ಕಟ್ಟಿದ್ವಿ ಅಂತಂದರೆ ಮುಗಿತಿದ್ರು ಅದು ಅಲ್ಲಾಡಲ್ಲ ಈಗ. ಇದನ್ನೇ ಜಲ್ ಜಲ್ ಅಂದಂಗೆ तो कुछ घंटा फर्क नहीं पड़ने वाला मूंगा से. ಒಂದೊಂದಿಗೆ ಅದು ಇದೇನೇ ಆಗಲ್ಲ ಹಾಕಿದ್ರೆ ಅಷ್ಟೇ. ಏ ಹೌದು ಹೌದು ಹೌದು. वो क्या बोल रहे थे देखो. आ जाओ फिर पकड़ो. इनके पास चुप रहता है. हाँ सर आप आ जाओ तुम पकड़ो. ನೋಡ್ರಿ ನೋಡ್ರಿ ಹೆಂಗೆ ಗೀಸಿತ್ತು. ಭಾಳ ಹಿಂಸೆ ಗುರಿದಿರೋದು. ನೋಡ್ರಿ ಸ್ವಲ್ಪ ಮಿಸ್ ಆದ ನೋಡ್ರಿ ಅವನ್ನ ಎಲ್ಲಿಂದ ಎಲ್ಲಿಗೆ ಬಂದವನು. ನೋಡ್ರಿ ಅದಕ್ಕೆ ಭಾಳ ಹುಷಾರಾಗಬೇಕು. ನೋಡ್ರಿ ಅವನು ಎಲ್ಲಿಂದ ಎಲ್ಲಿ ಬಂದವನು. ಹೆಂಗ್ ಬಗ್ಗಿಸ್ತಾರ ಇಂಥವೆಲ್ಲ ಎಷ್ಟು ನೋಡ್ರಲ್ಲ ಅವರು. ನೋಡ್ರಿ ಈಗ ಈ ಕಡೆಯಿಂದ ಆ ಕಡೆಯಿಂದ ಮತ್ತೀಗ ಹಂಗೆ ಹೆಂಗ್ ಬೇಕು ನೋಡ್ರಿ ಈಗ. ಅವರೆಲ್ಲ ಭಾಳ ತೆಗೆದು ನೋಡಿರ್ತಾರೆ.
ಇಂಥವೆಲ್ಲ ಯಾಕೆ ಕುದುರೆ ಅಂತಾರ ಅವ್ರು. ತಮಾಷೆ ಮಾಡ್ತಿಲ್ಲ, ಸೇರ್ಸ್ ಹೇಳಕತ್ತೀನಿ ನಾನು. ನಾವು ಇಲ್ಲಿ ಪರಿಚಯದ ಜಗ್ದಾಗ ಬರ್ತೀವಲ್ಲ, ಅವ್ರ ಮಂದೆ ಒಡೆ ಒಬ್ಬರು ಇದು ಮಾಡ್ತಾರಲ್ಲ, ಹಂಗೆ ಹೊಡೆಯಲ್ಲ. ಬೇರೆ ಕಡೆಗೆ ನಮ್ಮ ಹೊಡಿತೀವ ದೊಡ್ಡ ಮಕ್ಕಳು ಬಿಡ್ತಾವ. ಟಿ ಬಿಗಿ ಬಿಟ್ಟು ಹೊಡೆಯಲ್ಲ ಅದು. ನೋಡ್ರಿ ಹೆಂಗೈತದ. ಒಂದೇ ಒಂದು ಹೊರ್ತ ಬಿತ್ತು, ಅಕ್ಕ ಫುಲ್ ಸೈಲೆಂಟ್. ಅಂದ್ರೆ 2 ಕಾಲು 3 ಕಾಲು ಮುಗಿಸಿದ್ರು ಇವಾಗಲೂ ಜುಮ್ ಅಂತಿಲ್ಲ ಅಕ್ಕ ಅಂತ ಹೊರ್ತ. ನೋಡ್ರಿ ಅಣ್ಣ ಒಂದೇ ಪಟ್ಟಿಗೆ ಅಲ್ಲಿಂದ ಇದ್ದು ಶಾಂತಿ ಕುದುರೆ ನೋಡಪ್ಪ, ಇದು ದೇವರಂತ ಕುದುರೆ. ಇಲ್ಲ ನೋಡ್ರಿ ಇದು, ಇದಕ್ಕೆ ಬ್ಯಾಡಿಗೆ ಓನರ್ ಅದರಿಲ್ಲ, ಆಮೇಲೆ ಮಾತಾಡ್ತೀನಿ. ಫಸ್ಟ್ ಕುದುರೆ ಅಲ್ಲ, ಅದಕ್ಕೆ ಫೇವ್ರೇಟ್ ಕುದುರೆ ಅಷ್ಟೇ, ಬೇರೆ ಅಂತ ಇಲ್ಲ. ಡಾಲಿನೇ ಇರ್ತದೆ ಇಲ್ಲಿಗೆ ಡಾಲಿ ಅಂತ ಇತ್ತು, ಅದು ಭಾರಿ ಕರಿಯ ಬ್ಲಕ್, ಅದು ಭಾಳ ಚೆನ್ನಾಗಿತ್ತು. ಸ್ಟ್ಯಾಲಿನ್ ಅದು ಅಂದರೆ ಗಿಲ್ಡ್ ಹೈಟ್ 62 ಹೈಟ್ ಇತ್ತು. ಸ್ಟ್ಯಾಲಿನ್ ಒಳ್ಳೆ ಜಬರ್ದಸ್ತ್ ಇತ್ತು. ಹಿಂದೆ ಓಡಾಗೋರು ಯಾಕೆ ಗುರು ನಿಮ್ಮೆಣ್ಣ ಬೇಕೇನು ಗುರು ನಿನ್ನೆ ಯಾವಾಗಲೂ ಹಿಂದೆ ಟಚ್ ಮಾಡಬಾರ್ದು ಕುದುರೆ, ಒಂಥರ ಗಾಬರಿ ಆದಾಗ. ಒಂದೆರಡು ಹೊತ್ತ ಬಿಡ್ತಲ್ಲ, ಅಲ್ಲಿಗೆ ಶಾಂತಿ. ಅಕ್ಕ ಸಂಬೈಲ್ ನೋಡ್ರಿ, ನಮ್ಮ ನಾಲ್ ಹಿಂಗೆ ಆಗ್ಬಿಡ್ತಾವೆ, ಹಿಂಗೆ 2 ಪೀಸ್ ಆಗ್ಬಿಡ್ತಾವೆ. ಅದಕ್ಕೆ ನಾಲ್ ಸಿಗಲ್ಲ ನಮ್ಮ ಹತ್ರ. ನಾಲ್ ರೈಡಿಂಗಲ್ಲಿ ಈ ಥರ 2 ಪೀಸ್ ಆಗ್ಬಿಡ್ತಾವೆ. ಆಲ್ಮೋಸ್ಟ್ ಈಗ ಪೀಸ್ ಅದು ಸಿಕ್ಕಿದ್ದಾವೆ, ಒಂದೊಂದು ಸಿಗೋದೇ ಇಲ್ಲ. ಹಂಗೆ ರೋಡಲ್ಲೇ ಹೋಗ್ಬಿಡ್ತವೆ, ರೋಡಲ್ಲೇ ಲೈಕ್ ಹಿಂದರಿಗೆ ಉದುರ್ಕೊಂಡು ಹೋಗ್ಬಿಡ್ತಾವೆ. ನೋಡ್ರಿ 2 ಪೀಸ್ ಆಗಿದ್ದಾವೆ. ತಗೊಳ್ರಿ ಅಯ್ಯಪ್ಪಣ. ಇದು USA ಮೇಡ್, ಇಲ್ಲ ಔಟ್ ಆಫ್ ಇಂಡಿಯಾದಂಗೆ ಬರ್ತಾವೆ ಇವು. ನಮ್ಮ ಕಡೆಗೆಲ್ಲ ಜವಾರಿ, ಔಟ್ ಆಫ್ ಇಂಡಿಯಾ ನೋಡ್ರಿ ಹೆಂಗೈತಿ. ಇವಾಗ ಆಯ್ತು ನೋಡ್ರಿ ಹಬ್ಬ. ಸರಿ ಬಿಡಿ. ಹೊಡಿತಿಲ್ಲ ಒಂದು ಹೊರ್ತ. ನೀನು ಇರ್ಬೇಕಾಯ್ತು ಅವನು ಒಂದು ಹೊಡ್ತಾ ಅವನು ನಿನಗೆ ಹೆಂಗೆ ಕಣ್ಣಾಗಿ ನೀರು ಬರ್ತಿದ್ವು ಹೋಗತ್ತಾಗ. ನೀನು ಹತ್ಲಾಗೆಲ್ಲ ಹೋಗಿದ್ದೆ, ಒಂದು ಹೊಡೆದ ಗುರು ಸೈಲೆಂಟ್. ಸುಮ್ಮನೆ ಹೊಡೆಸ್ಕೊಂಡೈತಿದು, ಒಂದು ಹೊತ್ತ ಹೊಡೆದ್ರು. टीवी क्या भैया? टीवी का नाल का 12 उतना आती है ना टीवी का? अलग अलग कंपनी रहते सर. मैं अभी बेंगलोर का यूज करता था पहले. हाँ, अभी पंजाब का यूज कर दी. वो 1 नंबर का फर्क है. पहले वो बेंगलोर का जो नाल रहता था ना, उसको अगर 2 नंबर का नाल लगाया तो अभी उधर का T3 का लगाना पड़ता. पंजाब का ऐसा फर्क है. लेकिन पंजाब का नाल अच्छा आता है, वो वेटलेस आता है.
पंजाब का वेटलेस आती है हाँ वो स्टील कलर का नहीं ये पंजाब का ही है। ये पंजाब का ही है क्या? हाँ तो ये थोड़ा जो इसका आता है ना क्या बोलते हैं बेंगलुरु का, हाँ वो थोड़ा ब्लू कलर जैसा आता है। हाँ पंजाब का आता है ना जो ब्लैक हाँ कलर जैसा आता है। पर यूसेज हाँ? का वो नाल घिसता है ना, नाल घिसता है ना, हाँ। वो क्या पूरा निकल जाती है या ऐसा ही इसी तरह आ जाती है? बेंगलुरु का थोड़ा घिसने का बोले तो बेंगलुरु का थोड़ा स्ट्रॉन्ग रहता है, कम घिसता स्ट्रॉन्ग रहता है, पंजाब का थोड़ा कम। हाँ लेकिन घोड़े के हेल्थ के लिए वो अच्छे है। कौन सा? वो पंजाब का। पंजाब का हेल्थ के लिए उसका फर्क क्यों है? उसका वो जिधर पाँव टर्न होता है वैसा, पाँव में कुछ टूट गया वो हो गया तो उसको बैंड होता है वैसा। ओ पंजाब का ये वाला नहीं होता, वो गट होके किधर कंकड़ पट फंस गया तो वो कंकड़ का जगह ही अच्छे से लगेगा। हाँ 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 ये पंजाब का है क्या? भैया ये कब से सीखा है आप? ये कब से सीखा है आप? मैं सर 2017 17 हाँ 17 जब आउट ऑफ इंडिया में था कतर में। कतर में सीखा थे? इधर ही बंदा था बाहर। कहाँ से सीखा है इसका? कतर कतर में ही सीखा है? मैं एक्चुअली उधर राइडिंग करने को गया था। हाँ 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 मैं एंडोरेंस में राइड करता था। हाँ 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 उधर से बाद में ऐसा फ्री रहता था ना, टाइम पास के लिए एक बंदे के साथ जाते थे हम। हाँ 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 इंग्लिश वाला था, हाँ उसके साथ में जाते थे। पहले इंटरेस्ट नहीं था, ऐसे ही टाइम पास के लिए जाते थे। बाद में थोड़ा थोड़ा समझ में आने लगा तो ठीक है चलो ये भी सीख लेंगे, कभी तो इमरजेंसी में काम आए। हाँ 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 वही अभी हाथ पकड़ा है। बाद में उधर से कोरोना का टाइम में छोड़ा, हाँ 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 फिर इधर आए तो ट्रेनिंग दे रहा था। उधर क्या पैसा देख के सीखना है क्या? नहीं ऐसा कुछ नहीं। तो उधर हमारा स्टेबल का ही पर्सनल जो कैरियर रहता है ना, हाँ नालबंद रहता है ना, हाँ हाँ वो पर्सनल था। पर्सनल बोल रहे थे, हमारा सेट का खाली स्टेबल को ही करता था। हाँ तो वो फ्री रहता था ना, हाँ इसलिए हाँ ठीक है तू करो, उसको रिक्वेस्ट करके हम लोग सीखते। पैसा देके कुछ नहीं सीखते थे। नहीं भैया ये नहीं इसका नहीं बोल रहा हूँ मैं। अभी आप राइडिंग गए थे ना एंडोरेंस का, उधर क्या पैसे दे के गए थे या ऐसे ही सीखने गए थे? नहीं उधर पैसा सैलरी के लिए काम करता था मैं। एंडोरेंस में आप राइडिंग कर ले पैसे देते हैं वो? हाँ मैं उधर घोड़े ट्रेन करके रेस में जाते थे हम लोग। हाँ हाँ उसमें घोड़े भगाते थे। हाँ। वो उनका शौक रहते हैं ना, हाँ 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 उसके लिए वो लोग पैसा देता। उनका घोड़ा जीता तो उनका नाम होता था, हाँ वो लोग हमको सैलरी देता। कितना तक था उधर सैलरी? 60 से 70 मंथली? हाँ मंथली हाँ मंथली 60 से 70। बाद में टिप वगैरह रेस जीते तो वो अलग। हाँ 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 ನೋಡ್ರಿ ಅವ್ರು ಕತ್ತರಲ್ಲಿ ಹೋಗ್ಬಿಟ್ಟು ಅಲ್ಲಿ ಕತ್ತರಲ್ಲಿ ಕಲಿತು ಇದನ್ನೆಲ್ಲ ನಾಲ್ ಬಂದರೆ ಅಲ್ಲೇ ಕಲ್ತಿರೋದಂತೆ ಕತ್ತರಲ್ಲಿ. ಎಂಡ್ಯೂರೆನ್ಸ್ ಅಂತ ಒಂದು ರೇಸ್ ಬರುತ್ತೆ ನಮ್ಮ ಔಟ್ ಆಫ್ ಲೈಕ್ ಅರಬ್ ಆಮೇಲೆ ದುಬೈಯಲ್ಲಿ ಕತ್ತರಲ್ಲಿ ಅಲ್ಲೆಲ್ಲ ಎಂಡ್ಯೂರೆನ್ಸ್ ಅಂತ ಹೇಳ್ಬಿಟ್ಟು ಕಲಿಸ್ತಾರೆ. ಆ ಎಂಡ್ಯೂರೆನ್ಸಲ್ಲಿ ಅಂದರೆ ಲೈಕ್ ಲಾಂಗ್ ರೈಡರ್ ಅವರೆಲ್ಲ ರೇಸಸ್ ಲಾಂಗ್ ರೈಡರ್ ಆ ಥರ ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ಕಲಿತು ಅಲ್ಲಿಂದ ಬಂದು ಇಲ್ಲಿ ಶಾಪ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುವ ಅಂದರೆ ಅವ್ರು ಹೊಡೆಯೋಕ್ಕೂ ನಾವು ಫಸ್ಟ್ ವಿಡಿಯೋ ನೋಡಿದ್ರಲ್ಲಿ ನೀವು ಅದು ಪೂರ ದೇಸಿ ಸ್ಟೈಲ್ ಅಂದರೆ ಹಳೇ ಜನ ಏನಿದ್ರಲ್ಲ ಅವರು ಈಗ ಟಾಂಗ ಗಾಡಿ ಹೊಡಿಯೋರು ಅಂಥವ್ರವರು. ಬಟ್ ಇವ್ರು ಏನಿದ್ರಲ್ಲ ಪ್ಯೂರ್ಲಿ ಪ್ರೊಫೆಷ್ನಲ್, ಅಂದರೆ ಇವ್ರು ಅದಕ್ಕೋಸ್ಕರನೇ ಫೋಕಸ್ ಮಾಡಿ ಕಲಿತು ಮಾಡ್ತಾಯಿರೋರು. ಬಟ್ ಏನು ಪ್ರೊಫೆಷ್ನಲ್ ಕೊಡಿದ್ರು ಅಂತಂದರೆ ನೀವು ಎಲ್ಲೆಲ್ಲೂ ಒಂಥರ ಕಟ್ ಬೀಳೋದು ಆಗಿರಲಿ ಮತ್ತು ಏನಾಗಿರಲಿ ಸ್ವಲ್ಪ ಎಲ್ಲೂ ಬಂದಿಲ್ಲ ನೋಡಿ. ಒಂಥರ ಇವನ್ನೇ ಲೈಕ್ ಪ್ರೊಫೆಷ್ನಲ್ ಹೈಲಿ ಪ್ರೊಫೆಷ್ನಲ್ ಓಡ್ತಾರೆ ಇವ್ರು. ಎಂಡೋರೆನ್ಸ್ ಮಾಡಿದ್ದಾರೆ ಅಂತ. ಎಂಡೋರೆನ್ಸ್ ಅಂತಂದರೆ ನಿಯರ್ ಅಬೌಟ್ ಹತ್ರ ಒಂದು 50 ಕಿಲೋಮೀಟ್ರ್ ಬರೀ ಕ್ಯಾಂಟ್ರಲ್ಲಿ ಓಡಿದೆ. ಆ ಥರ ಒಂದು ಸ್ವಲ್ಪ ಇವು ಬರ್ತವೆ, ಅಂದರೆ ಸ್ವಲ್ಪ ಸ್ಪೋರ್ಟ್ಸ್ ಬರ್ತವೆ, ಜಂಪಿಂಗ್ ಆಗಿರಲಿ ಎಂಡೋರೆನ್ಸ್ ಆಗಿರಲಿ, ಆಮೇಲೆ ಬರ್ತವೆ ಇನ್ನೊಂದು 3-4 ಥರ ಬರ್ತವೆ, ಡ್ರೆಸ್ಸಾಜ್ ಎಲ್ಲ ಬರ್ತವೆ. ಅದೇ ಥರ ಎಲ್ಲ ಕಲ್ತು ಅಂದರೆ ಔಟ್ ಆಫ್ ಇಂಡಿಯಾ ಕತ್ತರ್ ದುಬೈ ಆ ಥರ ಎಲ್ಲ ಕಲಿತು ಬಂದಿದ್ದಾರೆ ಈ ಕಡೆಗೆಲ್ಲ. ಬಟ್ ಒಂಥರ ಏನೋ ಒಂಥರ ಖುಷಿ ಆಯಿತು ಎಷ್ಟು ಪ್ರೊಫೆಷ್ನಲ್ ಆಗಿ ಹೈಲಿ ಪ್ರೊಫೆಷ್ನಲ್ ಆಗಿ. ಆಮೇಲೆ ಎಲ್ಲೂ ಕಟ್ಟು ಬೀಳ್ದಂಗೆ ಒಂದೊಂದು ಕಟ್ಟು ಬೀಳ್ದಂಗೆ. ಆಮೇಲೆ ನಾಲ್ ಸಮೇತ ನೋಡಿ ಎಷ್ಟು ದಪ್ಪ ಇದೆ ಅದು.
ಆ ದಪ್ಪ ಸೈಜ್ ಪ್ರಕಾರ, ಆಮೇಲೆ ಕರೆಕ್ಟಾಗಿ ಅದು ಕರ್ವಿಗೆ ಎಲ್ಲೆಲ್ಲಿ ಮತ್ತೆ ಇದನ್ನು ಹೊರಗೆ ಬರೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ನೋಡ್ತಾ ಇರಿ, ಪ್ರೊಫೆಷ್ನಲ್ಸ್ ಹತ್ರ ಹೆಂಗೆ